ಹಾಯ್ ಗೈಸ್, ನಾನು ಇವತ್ತು ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ ಅಥವಾ ಚಿಕನ್ ಸಾರು. ಅದಕ್ಕೆ ಮೊದಲು ಚಿಕನನ್ನು ತೊಳೆದು ಉಪ್ಪು ಅರಿಶಿನ ಹಾಕಿ ತೊಳೆದು ಇಟ್ಟಿದ್ದೇನೆ. ಅದಕ್ಕೆ ಇವಾಗ ಒಂದೆರಡು ಸ್ಪೂನ್ ಆಯಿಲ್, ರುಚಿಗೆ ತಕ್ಕಷ್ಟು ಉಪ್ಪು, ಗ್ರೇವಿಗೆ ಆಮೇಲೆ ಹಾಕ್ಕೊತೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ. ಖಾರ 1 ಟೇಬಲ್ ಸ್ಪೂನ್. ನಾನು ಅರ್ಧ ಕೆಜಿ ಚಿಕನ್ ಮಾಡ್ತಾ ಇದ್ದೀನಿ. 1 ಸ್ಪೂನ್ ಖಾರ ಹಾಕಿದ್ದೀನಿ. ಇವಾಗ ಎಣ್ಣೆ ಹಾಕಿ ಚಿಕನ್ನು, ಉಪ್ಪು, ಖಾರ, ಅರಿಶಿನ ಪುಡಿ ಕಲಿಸ್ತಾ ಇದ್ದೀನಿ. ಕಲಿಸ್ಬಿಟ್ಟು ಒಂದು 10 ನಿಮಿಷ ಬಿಟ್ಟರೆ ಮ್ಯಾಗ್ನೇಟ್ ಆಗುತ್ತೆ. ಇದು ಮ್ಯಾರಿನೇಟ್ ಆಗೋದನ್ನು ಬಿಟ್ಟು ಆಮೇಲೆ ಅದಕ್ಕೆ ಬೇಕಾಗುವ ಮಸಾಲ ಸಾಮಗ್ರಿಗಳು: ಚಕ್ಕೆ 1 ಇಂಚು, ಏಲಕ್ಕಿ 4, ಶುಂಠಿ ಅರ್ಧ ಇಂಚು, ಸಾಜೀರಿಗೆ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ, ಕಾಯಿ ತುರಿ ಒಂದು ಅರ್ಧ ಬಟ್ಲು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಬೀಜ, ಈರುಳ್ಳಿ. ಇವಾಗ ಮಸಾಲೆ ಮಾಡಲು ನಾನು ಹುರಿತಾ ಇದ್ದೀನಿ. ಅದಕ್ಕೆ 1-2 ಟೇಬಲ್ ಸ್ಪೂನ್ ಆಯಿಲು. ಇವಾಗ ಎಣ್ಣೆ ಕಾಯಿಲಿ. ಅದಕ್ಕೆ ಮೊದಲು ಕಾಯನ್ನು ಹಾಕಬೇಕು. ಮೊದಲು ಮಸಾಲೆ ಹಾಕಿದರೆ ಸೀದು ಹೋಗ್ಬಿಡ್ತಾವೆ, ಎಲ್ಲ ಹೊತ್ತಿ ಹೋಕ್ಕವು. ಅದಕ್ಕೆ ಫಸ್ಟ್ ಕಾಯಿನ ಹಾಕಿಬಿಡ್ಬೇಕು. ಕಾಯಿ ಸ್ವಲ್ಪ ಕೆಂಪಗಾದ ಮೇಲೆ ಈರುಳ್ಳಿ, ನಾನಲ್ಲೇ ಒಣ ಖಾರ ಹಾಕಿದ್ದೀನಿ, ಕೆಂಪು ಖಾರ. ಅದಕ್ಕೆ 4 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಹೊತ್ತು ಬಾರಿಸ್ಬೇಕು. ಅದು ಕೆಂಪಗಾಗುತ್ತೆ ಈರುಳ್ಳಿ. ಇದಾದ ನಂತರ ಸಾಜೀರ ಅರ್ಧ ಸ್ಪೂನು, ಏಲಕ್ಕಿ, ಚಕ್ಕೆ, ಲವಂಗ ಒಂದು 10-12. ನಾನು ಅರ್ಧ ಕೆಜಿ ಚಿಕನ್ ಮಾಡ್ತಾಯಿದ್ದೀನಿ. ಇವಾಗ 1 ಟೀ ಸ್ಪೂನ್ ಆದಷ್ಟು ಧನಿಯಾ. ನಾನು ಇಲ್ಲಿ ಟೊಮೆಟೊ ಹಾಕಿಲ್ಲ, ಹುಣಸೆ ಹಣ್ಣು ಬಳಸ್ತಾ ಇದ್ದೀನಿ. ಇವಾಗ ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಲಾಸ್ಟಿಗೆ ಹಾಕ್ಬೇಕು. ಎಲ್ಲ ವಾಸನೆ ಹೋಗ್ಬಿಡುತ್ತವೆ. ಶುಂಠಿ,
ಲಾಸ್ಟಿಗೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇವಾಗ ಮಸಾಲೆಗೆ ರೆಡಿ ಆಯಿತು. ಇದನ್ನು ಸೈಡ್ಗಿಟ್ಟು ಒಂದು ಪಾತ್ರೆ ಇಟ್ಟು ಇವಾಗ ಬಾಣಲೆ ಇಟ್ಟು ಚಿಕನ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. ನೀವು ಬೇಕಾದ್ರೆ ಕಡಿಮೆ ಹಾಕ್ಕೊಳ್ಳಿ. ಒಂದು 4-5 ಸ್ಪೂನ್ ಹಾಕ್ತೀನಿ ನಾನು. ಬಾಣಲೆ ಇಟ್ಟು 4-5 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಇವಾಗ ಡೈರೆಕ್ಟ್ ಚಿಕನ್ ಹಾಕ್ತಾಯಿದ್ದೀನಿ ನಾನು, ಈರುಳ್ಳಿ ಹಾಕಿಲ್ಲ. ಇದನ್ನು ಹೀಗೆ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಬೇಕು. ಇದ್ರಾಗ ಒಂದು 5 ನಿಮಿಷ ಬೇಯಬೇಕದು ಎಣ್ಣೆಗೆ. ಇವಾಗ ಮುಚ್ಚಳವನ್ನು ಮುಚ್ಚಿ ಒಂದು 5 ನಿಮಿಷ ಬೇಯಲಿ. ಈ ಮಸಾಲ ಇವಾಗ ತಣ್ಣಗಾಗಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಬೇಕು. ಇವಾಗ ಸ್ವಲ್ಪ ನೀರು ಹಾಕೊಳ್ಳಿ ರುಬ್ಬೋದಕ್ಕೆ. ತರ್ತೀರಲ್ಲ, ಇವಾಗ ರುಬ್ಬಿದ ಮಸಾಲ ರೆಡಿಯಾಗಿದೆ. ಇದನ್ನು ಚಿಕನ್ಗೆ ಹಾಕ್ತಾ ಇದ್ದೀನಿ. ಇವಾಗ ಚಿಕನ್ನು ಅರ್ಧ ಬೆಂದಿದೆ. ಇವಾಗ ರುಬ್ಬಿದ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಮುಚ್ಚಳ ಮುಚ್ಚಿ ಹಸಿ ವಾಸನೆ ಹೋಗುವವರೆಗೂ ಎಣ್ಣೆ ಬಿಡುತ್ತವೆ ಚಿಕನ್ನು, ಅಲ್ಲಿವರೆಗೂ ಡಕ್ಕನ್ ಮುಚ್ಚಿ ಬೇಯಿಸ್ಬೇಕು. ಇವಾಗ ಎಣ್ಣೆ ಮೇಲೆ ಬಂದಿದೆ, ಆಗಿದೆ ಅಂತ ಅರ್ಥ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಗ್ರೇವಿ ಹದಕ್ಕೆ ನೀರು ಹಾಕೋಬೇಕು ನಾವು. ನಿಮಗೆ ಎಷ್ಟು ಗ್ರೇವಿ ಬೇಕು ಆ ಹದಕ್ಕೆ ನೀರು ಹಾಕೊಳ್ಳಿ. ಉಪ್ಪು ಖಾರ ಕಡಿಮೆ ಆದ್ರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ, ರುಚಿಗೆ ತಕ್ಕಂತೆ. ನಾನು ಇವಾಗ ಇದಕ್ಕೆ 1-2 ಸ್ಪೂನು ಹುಣಸೆ ಹಣ್ಣಿನ ರಸ ಹಾಕ್ತಾ ಇದ್ದೀನಿ.
ಹುಣಸೆಹಣ್ಣು ಜಾಸ್ತಿ ಹಾಕಿದ್ರೆ ಹುಳಿ ಆಗುತ್ತೆ, ಕಡಿಮೆನ ಹಾಕೊಳ್ಳಿ. ಬೇಕಂದ್ರೆ ಮತ್ತೆ ಹಾಕೊಳ್ಳಿ ನೀವು. ನೋಡಿ ನಾನು ಈ ಹದಕ್ಕೆ ಮಾಡಿದ್ದೀನಿ. ನಿಮ್ಗೆ ಬೇಕಾದ್ರೆ ಜಾಸ್ತಿ ನೀರು ಹಾಕೊಳ್ಳಿ. ಇವಾಗ ಮೊದಲು ಚಿಕನ್ನು ಮ್ಯಾಗ್ನೇಟ್ ಮಾಡೋಕೆ ಹಾಕಿದ್ದೆ ಉಪ್ಪು, ಮತ್ತು ಇವಾಗ ಗ್ರೇವಿಗೆ ಹಾಕ್ತಾಯಿದ್ದೀನಿ ಉಪ್ಪು. ನೋಡಿ ನಾ ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ ಗ್ರೇವಿನ. ಈ ಗ್ರೇವಿ ನೀರು ಹಾಕಿದ ಮೇಲೆ ಇನ್ನೊಂದು 5 ನಿಮಿಷ ಬೇಯಿಸಿ ಆಯಿತು ಚಿಕನ್. ಇವಾಗ ಇದು ಕುದೀತಾ ಇದೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇದು ರೆಡಿ ಆಯಿತು. ನಿಮಗಿಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.